ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಮತ್ತೆ ವರುಣ ಅಬ್ಬರಿಸಿ ಬೊಬ್ಬೆರಿತಾ ಇದ್ದಾನೆ. ರಾಷ್ಟ್ರೀಯ ಹೆದ್ದಾರಿ 66ರಲ್ಲಿ ತಗ್ಗು ಪ್ರದೇಶಗಳಿಗೆಲ್ಲ ನೀರು ನುಗ್ಗಿದೆ. ಹೆದ್ದಾರಿ ಪಕ್ಕದ ಚಂಡಿಯ ಬಿಣಗಾದ 10ಕ್ಕೂ ಹೆಚ್ಚು ಮನೆಗಳು ಜಲಾವೃತವಾಗಿದೆ. ಹೆದ್ದಾರಿ ಭಾಗದಲ್ಲಿ ಸಮರ್ಪಕ ಚರಂಡಿ ವ್ಯವಸ್ಥೆ ಇಲ್ಲದೆ ಈ ರೀತಿ ತಗ್ಗು ಪ್ರದೇಶದಲ್ಲಿ ನೀರು ನುಗ್ಗಿರ್ತಕ್ಕಂಥದ್ದು. ಉತ್ತರ ಕನ್ನಡ ಜಿಲ್ಲೆಯಲ್ಲಂತೂ ಈ ಬಾರಿ ವ್ಯಾಪಕವಾದ ಮಳೆ ಆಗಿದೆ, ಮುಂಗಾರು ಮಳೆ. ಹಾಗಾಗಿ ರಾಷ್ಟ್ರೀಯ ಹೆದ್ದಾರಿ 66ರಲ್ಲಿ ತಗ್ಗು ಪ್ರದೇಶಗಳಿಗೆಲ್ಲ ನೀರು ನುಗ್ಗಿದೆ. ಚಂಡಿಯ ಮತ್ತು ಬಿಣಗ ಅಂತಕ್ಕಂಥದ್ದು ಎಲ್ಲ ಕಡೆಯಲ್ಲೂ ಕೂಡ ಇದೇ ರೀತಿ 10ಕ್ಕೂ ಹೆಚ್ಚು ಮನೆಗಳಿಗೆ ಜಲಾವೃತ ಆಗಿರೋದು. ಕನ್ನಡ ಜಿಲ್ಲೆಯಲ್ಲಿ ಮತ್ತೆ ಅಬ್ಬರದ ಮಳೆ ಸುರಿತಾ ಇದೆ. ಒಂದೆಡೆ ಮಲೆನಾಡು ಭಾಗದಲ್ಲಿ ಮಳೆ ಆದರೆ ಈಗ ಕರಾವಳಿ ಭಾಗದಲ್ಲೂ ಕೂಡ ಹೆಚ್ಚಿನ ಮಳೆ ಆಗ್ತಾ ಇರುವಂಥದ್ದು. ಇದರಿಂದಾಗಿ ರಾಷ್ಟ್ರೀಯ ಹೆದ್ದಾರಿ 66ರ ಭಾಗದಲ್ಲಿರುವಂತಹ ಮನೆಗಳು ಈಗ ಜಲಾವೃತವಾಗ್ತಾ ಇದ್ದಾವೆ. ನಾವಿವತ್ತು ಅರಗ ಭಾಗದಲ್ಲಿದ್ದೀವಿ. ಹಾಗೆ ನೀವು ನೋಡ್ಬೋದು, ಈ ಭಾಗದಲ್ಲಿ ಸಾಕಷ್ಟು ಮನೆಗಳ ಸುತ್ತಮುತ್ತ ನೀರುಗಳು ನಿಂತಿರುವಂಥದ್ದು, ಮನೆಗಳು ಜಲಾವೃತವಾಗ್ತಾ ಇದ್ದಾವೆ. ಈ ಕಡೆ ಅರಗ ಮತ್ತು ಚಂಡಿಯ ಭಾಗದಲ್ಲಿ ಪ್ರತಿ ವರ್ಷವೂ ಕೂಡ ಮಳೆ ನೀರಿನಿಂದಾಗಿ ಮನೆಗಳು ಜಲಾವೃತವಾಗುವಂಥದ್ದು. ಯಾಕೆಂದರೆ ಜೂನಲ್ಲೇ ಆಗಬೇಕಿತ್ತು, ಆದರೆ ಜುಲೈ ನಂತರದಲ್ಲಿ ಈಗ ಈ ಭಾಗದಲ್ಲಿ ಈಗ ಹೆಚ್ಚಿನ ಪ್ರಮಾಣದಲ್ಲಿ ನೀರು ನಿಂತು ಈಗ ಜಲಾವೃತವಾಗ್ತಾ ಇರೋದನ್ನು ಕಾಣ್ಬೋದಾಗಿದೆ. ಒಂದೆಡೆ ಹೆದ್ದಾರಿ ಭಾಗದಲ್ಲಿ ರಸ್ತೆಯಲ್ಲಿ ವಾಹನಗಳು ಇದೆ, ಅದರ ಪಕ್ಕದಲ್ಲಿಯೇ ಈ ಭಾಗದಲ್ಲಿ ಈಗ ನೀರು ಸಮುದ್ರಕ್ಕೆ ಹೋಗದೆ ಜಲಾವೃತವಾಗ್ತಾ ಇರುವಂಥದ್ದು ನೀವು ನೋಡ್ಬೋದು. ಈ ಭಾಗದಲ್ಲಿ ಸುಮಾರು ಒಂದು 5-6 ಮನೆಗಳು ಈಗ ಜಲಾವೃತವಾಗ್ತಾ ಇದ್ದಾವೆ. ಮನೆಗಳ ಜನರು ಈಗ ಅಲ್ಲೇ ಇದ್ದಾರೆ. ಆದರೆ ಹೆಚ್ಚಿನ ಮಳೆ ಏನಾದರೂ ಬಂದರೆ ಈ ಭಾಗದ ಜನ ಈಗ ಕಾಳಜಿ ಕೇಂದ್ರಕ್ಕೆ ಹೋಗುವಂತಹ ಪರಿಸ್ಥಿತಿ ಇದ್ದಾವೆ. ಯಾಕಂತ